ಸ್ಮಶಾನಕ್ಕೆ ಹೋಗುವ ದಾರಿ ಮತ್ತು ಸರ್ಕಾರಿ ಹಳ್ಳ ಒತ್ತುವರಿ ಶೀಘ್ರವೇ ತೆರವು ಕಾರ್ಯಾಚರಣೆ ಕೈಗೊಳ್ಳಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಬೋರಯ್ಯನಹಟ್ಟಿ ಗ್ರಾಮಸ್ಥರು. 19-20 ಸ್ಮಶಾನ ಜಾಗ ಇದೆ, ಅಲ್ಲೇ ಇದೆ ಸರ್. ಇವಾಗ ಅಲ್ಲಿ ಹೋಗಕ್ಕೆ ನಮಗೆ 24 ಕುಂಟೆ ಅವರು ಜಮೀನಲ್ಲಿ ಖರಾಬಿದೆ, ಹಳ್ಳ ಇತ್ತು, ಹಳ್ಳ ಎಲ್ಲ ಮುಚ್ಚಿಸಿ ರೋಡ್ಗೆ ನೀರು ಬಿಟ್ಟಿದ್ದಾರೆ. ರೋಡ್ ಸೈಡು ಟ್ರೆಂಚ್ ಹೊಡೆದಿದ್ದಾರೆ, ಜನಕ್ಕೆ ತುಂಬಾ ಸಮಸ್ಯೆ ಆಗಿದೆ ಸರ್. ರೋಡ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇದು ಹಳ್ಳನೂ ಮಾಡಿದ್ದಾರೆ. ಇನ್ನು ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬಡಮುದ್ದಯ್ಯನಪಾಳ್ಯ ಮಜರೆ ಬೋರಯ್ಯನಹಟ್ಟಿ ಗ್ರಾಮದ ಸರ್ವೆ ನಂಬರ್ 19-20 ಜಮೀನನ್ನು ಸ್ಮಶಾನಕ್ಕೆ ಮೀಸಲಿರಿಸಿದ್ದು, ಸ್ಮಶಾನ ಮತ್ತು ಸ್ಮಶಾನಕ್ಕೆ ಹೋಗುವ ರಸ್ತೆಯನ್ನು ಒತ್ತುವರಿ ಮಾಡಲಾಗಿದೆ. ಹಾಗೂ ಗ್ರಾಮದ ಕೆಲ ಬಲಾಢ್ಯರು ಸರ್ಕಾರಿ ಹಳ್ಳದ ಜಾಗವನ್ನು ಒತ್ತುವರಿ ಮಾಡಿ ಮುಳ್ಳು ತಂತಿ ಹಾಕಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆಂದು ಆರೋಪಿಸಿ ಒತ್ತುವರಿ ಜಾಗವನ್ನು ಶೀಘ್ರವೇ ತೆರವುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇವಾಗ ಬಡ್ಮುದ್ದು ಪಳೆಯದಿಂದನ ಈಗ ಗಿಡಗಳಿಗೆ ದನ ಮೇಯ್ಸೋಕ್ಕೆ ಕುರಿ ಮೇಯ್ಸೋಕ್ಕೆ ಹೋಗೋಂಥ ಜನಕ್ಕೆ ಅಲ್ಲಿ ತುಂಬ ರೋಡ್ ಸೈಡ್ಗೆ ಟ್ರಂಚ್ ಹೊಡೆದ್ಬಿಟ್ಟು ಟ್ರಂಚ್ ಮುಚ್ಚಿಲ್ಲ, ತುಂಬ ತೊಂದರೆ ಆಗ್ತೈತೆ ಜನಗಳಿಗೆ. ಇದು ಮತ್ತೆ ಇದು ಒಂದು 20 ಗುಂಟೆ ಸರ್ಕಾರಿ ಸ್ಮಶಾನ ಅಂತ ಗುರುತಿಸೈತೆ. ಆ ಸರ್ಕಾರಿ ಸ್ಮಶಾನಕ್ಕೆ ಹೋಗೋ ದಾರಿಗೆ ಇವರು 24 ಗುಂಟೆ ಖರಾಬು ಸೇರಿಸಿ ಹಳ್ಳ ಹೋಗ್ತಿತ್ತು. ಮುಂಚಾಗಿದ್ದಲ್ಲೂ ದೊಡ್ಡದಾಗ ಒಂದು ಹಳ್ಳ ಹೋಗ್ತಿತ್ತು, ಹಳ್ಳದೊಳಗೆ ನೀರು ಹೋಗ್ತಿದ್ದಂಗೆ ಎಲ್ಲ ರೋಡ್ ಸೈಡಿಗೆ ತಿರುಗಿ ಇದ್ದಾರೆ. ಜನಕ್ಕೆ ತುಂಬಾ ತೊಂದರೆ ಆಗ್ತೈತೆ, ಅದನ್ನ ತೆರವುಗೊಳಿಸ್ಕೊಡ್ತಾರೆ. ಯಾರು ಆ ಥರ ಕೆಲಸ ಒತ್ತುವರಿ ಎಲ್ಲ ಮಾಡ್ತಿರೋದು? ಗಣೇಶ್ ಬಾಬು ಅಂತ ಹೇಳಿ. ಯಾರು ನಿಮ್ಮೂರವ್ರೇನಾ? ನಮ್ಮೂರವ್ರೆ. ಅಲ್ಲೇನು ರಾಜಿ ಪಂಚಾಯತಿ ಏನು ಮಾಡ್ಲಿಲ್ವಾ? ಅಲ್ಲೇನು ಕೇಳಲಿಲ್ವಾ? ಏನು ಮಾಡಿಲ್ಲ, ನಾವು ಅಧಿಕಾರಿಗಳನ್ನ ಮಾತ್ರ ಕೇಳಿದೀವಿ. ಏನು ಹೇಳಿದ್ರು ಅಧಿಕಾರಿಗಳಿಗೆ? ಇವಾಗ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಈಗಲೇ ತೆರವುಗೊಳಿಸ್ತೀವಿ, ಅದೇನೈತೆ ಸಭೆ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಇವತ್ತು ಪೂರ್ತಿ ನೀರೇ ಇಲ್ಲ ನಮಗಿಂದ. ನಮ್ಗೆ ಹೇಳಕ್ ಹೋದ್ರೆ ವ್ಯಾಜ್ಯ ವ್ಯವಹಾರ ಬಡಿಯಕ್ ಬರೋದು ಸಿಕ್ಕಾಪಟ್ಟೆ ಸಣ್ಣ ಪುಟ್ಟ ಮಾತು ಹೆಂಗಸರ್ನ ಬಳಸ್ಬಾರ್ದು. ಅವೆಲ್ಲ ಮಾತು ಅವನು ಭಾರಿ ದೌರ್ಜನ್ಯ ಮಾಡ್ತಾರೆ. ಅವೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ದೌರ್ಜನ್ಯವಾಗಿ ಹೆಣ್ಮಕ್ಳ ಮೇಲೆ ಮಾತಾಡ್ತಾರ. ಹೆಣ್ಮಕ್ಳು ಅಂದ್ರೆ ಅವ್ನಿಗೆ ಅಥಾರಿಟಿನೇ ಇಲ್ಲ, ಆ ಥರ ಮಾತಾಡ್ತಾನೆ. ಅದಕ್ಕೆ ಇವಾಗ ನಮ್ದು ಇಲ್ಲಿ ನ್ಯಾಯ ಬೆಳೆಸಿ ಅದನ್ನ ಕೇಳಕ್. ಇನ್ನು ಗ್ರೇಡ್ 2 ತಹಶೀಲ್ದಾರ್ ರಾಮ್ ಪ್ರಸಾದ್ ಮನವಿ ಸ್ವೀಕರಿಸಿ ತಕ್ಷಣವೇ ಕ್ರಮ ವಹಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಮುತ್ತುರಾಜ್ ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.